ಪೆನ್ಡ್ರೈವ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಎಸ್ಐಟಿ ಎದುರು ಮಹಿಳಾ ಅಧಿಕಾರಿಗಳು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಕೊನೆಗೂ ಕೂಡ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಮಹಿಳಾ ಅಧಿಕಾರಿಗಳು. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಎಸ್ಐಟಿ ಎದುರು ಮಹಿಳಾ ಅಧಿಕಾರಿಗಳು ಶಾಕಿಂಗ್ ಮಾಹಿತಿಯನ್ನ ನೀಡಿರುವಂತದ್ದು. ಕೊನೆಗೂ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಮಹಿಳಾ ಅಧಿಕಾರಿಗಳು. ಹಾಗಾದ್ರೆ ಆ ಸತ್ಯ ಏನು? ಪ್ರಜ್ವಲ್ನ ರಾಸಲೀಲೆ ವಿಕೃತಿಯನ್ನ ಬಿಚ್ಚಿಟ್ರು ಅಧಿಕಾರಿಗಳು. ಹಾಗಾದ್ರೆ ಪ್ರಜ್ವಲ್ ರೇವಣ್ಣನ ಕಾಮಕಾಂಡವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಅಧಿಕಾರಿಗಳು. ಈಗಾಗಲೇ ಸಂತ್ರಸ್ತ ಮಹಿಳೆಯರು ಬ್ಯಾಕ್ ಟು ಬ್ಯಾಕ್ ಬಂದು ದೂರನ್ನ ಸಲ್ಲಿಸ್ತಾ ಇದ್ದಾರೆ. ಈಗಾಗಲೇ ಬರೋಬ್ಬರಿ 14 ಸಂತ್ರಸ್ತೆಯರು ತಮ್ಮ ಅಳಲನ್ನ ತೋಡ್ಕೊಳ್ಳೋದ್ರ ಮುಖಾಂತರ ಪ್ರಜ್ವಲ್ ರೇವಣ್ಣ ಅವರನ್ನ ಕೂಡಲೇ ಬಂಧಿಸಬೇಕು, ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ನಡೆಸಿದ್ದಾರೆ ಅಂತ ಆರೋಪವನ್ನ ಮಾಡುವುದರ ಮುಖಾಂತರ ಪ್ರಜ್ವಲ್ ರೇವಣ್ಣ ವಿಕೃತಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಗಮನಿಸ್ತಾ ಇದ್ದೀರಾ, ಪೆನ್ಡ್ರೈವ್ ರಹಸ್ಯ. ದೈಹಿಕವಾಗಿ ಮಹಿಳಾ ಅಧಿಕಾರಿಗಳನ್ನ ಬಳಸ್ಕೊಳ್ತಾ ಇದ್ರಂತೆ. ಇದು ಮಹಿಳಾ ಸರ್ಕಾರಿ ಅಧಿಕಾರಿಗಳು ಬಿಚ್ಚಿಟ್ಟಿರುವಂತಹ ಮಾಹಿತಿ. ಟ್ರಾನ್ಸ್ಫರ್ ಲೆಟರ್ ಕೊಡುವುದಾಗಿ ಕರೆಸಿಕೊಂಡು ಲೈಂಗಿಕ ದೌರ್ಜನ್ಯವನ್ನ ಎಸಗ್ತಾ ಇದ್ರಂತೆ ಪ್ರಜ್ವಲ್ ರೇವಣ್ಣ. ಆ ಮಹಿಳಾ ಅಧಿಕಾರಿಗಳನ್ನ ಹೇಗೆಲ್ಲ ಬಳಸ್ಕೊಂಡಿರ್ಬೋದು ಯೋಚನೆ ಮಾಡಿ. ಪದೇ ಪದೇ ಕರೆಸಿ ಬಟ್ಟೆ ಬಿಚ್ಚುವಂತೆ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ರಂತೆ ಪ್ರಜ್ವಲ್. ವಿಡಿಯೋ ಕಾಲ್ ಮಾಡಿ ಬಟ್ಟೆ ಬಿಚ್ಚಿ ತೋರಿಸುವಂತೆ ಕೇಳ್ತಾ ಇದ್ರಂತೆ. ಒಂದು ವೇಳೆ ಒಪ್ಕೊಳ್ಳಿಲ್ಲ ಅಂತಂದ್ರೆ ಬೆದರಿಕೆ ಕೂಡ ಹಾಕ್ತಾ ಇದ್ರಂತೆ ಈ ಕೀಚಕ ಪ್ರಜ್ವಲ್ ರೇವಣ್ಣ. ಟ್ರಾನ್ಸ್ಫರ್ ದಂಧೆಗಾಗಿ ಮಹಿಳಾ ಅಧಿಕಾರಿಗಳ ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಂತೆ ಈ ಕಾಮಾಂಧ. ದೈಹಿಕವಾಗಿ ಮಹಿಳಾ ಅಧಿಕಾರಿಗಳನ್ನ ಬಳಸ್ಕೊಳ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ. ಈ ಎಲ್ಲಾ ಸತ್ಯವನ್ನು ಕೂಡ ಮಾನ ಹರಾಜಾದ್ರೂ ಪರವಾಗಿಲ್ಲ, ಆಗಿರುವಂತಹ ದೌರ್ಜನ್ಯಗಳನ್ನ ಹೇಳ್ಕೋಬೇಕು. ಇಲ್ಲಂತಂದ್ರೆ ಹಾದಿ ಬೀದಿಗಳಲ್ಲಿ ತಲೆ ಎತ್ಕೊಂಡು ತಿರುಗೋದಕ್ಕೆ ಆಗುವುದಿಲ್ಲ. ಪ್ರಜ್ವಲ್ ರೇವಣ್ಣ ಹತ್ರ ಇವ್ರು ಯಾಕೆ ಹೋಗಿದ್ರು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಆಗುವುದಿಲ್ಲ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಹೀಗೆಲ್ಲ ನಮ್ಗೆ ಮಾಡಿದ್ದ. ನಾವು ಆಪ್ಷನ್ ಇಲ್ಲ, ವಿಧಿ ಇಲ್ಲ. ಒಂದು ಕಡೆ ಕುಟುಂಬ ನೋಡ್ಕೋಬೇಕು, ಇನ್ನೊಂದು ಕಡೆ ಮಕ್ಕಳು ನೋಡ್ಕೋಬೇಕು, ಈ ಕಡೆ ಕೆಲಸ ತುಂಬಾ ಮುಖ್ಯ ಆಗುತ್ತೆ. ಏನ್ ಮಾಡೋದು? ಪ್ರಜ್ವಲ್ ರೇವಣ್ಣ ಅಷ್ಟು ಬೆದರಿಕೆ ಆಗ್ತಾ ಇದ್ದಂತೆ. ಇದು ಸ್ವತಃ ಮಹಿಳಾ ಅಧಿಕಾರಿಗಳೇ ಹೇಳಿರುವಂತಹ ಮಾತುಗಳು. ಟ್ರಾನ್ಸ್ಫರ್ ಏನಾದ್ರೂ ಬೇಕು ಅಂತಂದ್ರೆ ಈ ದಂಧೆಯಲ್ಲಿ ಭಾಗಿಯಾಗಬೇಕು. ದೈಹಿಕವಾಗಿಯೂ ಕೂಡ ಮಹಿಳಾ ಅಧಿಕಾರಿಗಳನ್ನ ಬಳಸ್ಕೊಳ್ತಾ ಇದ್ದಂತೆ. ಟ್ರಾನ್ಸ್ಫರ್ ಲೆಟರ್ ಕೊಡ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಇನ್ವೈಟ್ ಮಾಡಿ ಅವ್ರ ಮೇಲೂ ಕೂಡ ಮೃಗೀಯ ವರ್ತನೆಯನ್ನ ತೋರ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ. ಆ ಮಹಿಳಾ ಅಧಿಕಾರಿಗಳನ್ನ ಪೀಡಿಸ್ತಾ ಇದ್ರಂತೆ. ಪದೇ ಪದೇ ಕರೆಸಿ ಬಟ್ಟೆ ಬಿಚ್ಚುವಂತೆ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಂತೆ. ಇಂಥವರೆಲ್ಲ ಸಂಸದರು. ಯೋಗ್ಯತೆ ಇಲ್ಲ ಈ ಸಂಸದ ಸ್ಥಾನದಲ್ಲಿ ಕುತ್ಕೊಳ್ಳೋದಕ್ಕೆ. ಹೆಣ್ಣು ಮಕ್ಕಳನ್ನ ಬಹಳ ಹೀನಾಯವಾಗಿ ನಡೆಸ್ಕೊಂಡಿದ್ದಾನೆ. ಎಲ್ಲದರಲ್ಲೂ ಕೂಡ ಒಂದು ಆಪ್ಷನ್ ಸಿಕ್ಕರೆ ಸಾಕು, ಅದರಲ್ಲೂ ಕೂಡ ಹೆಣ್ಮಕ್ಳನ್ನ ಬಳಸಿಕೊಳ್ಳುವಂತಹ ಪ್ರಯತ್ನಕ್ಕೆ ಈ ಕಾಮಾಂಧ ಮುಂದಾಗಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ವಿಡಿಯೋ ಕಾಲ್ ಮಾಡ್ತಾನಂತೆ. ಮಾಡ್ಬಿಟ್ಟು ಬಟ್ಟೆ ಬಿಚ್ಚಿ ತೋರಿಸ್ಬೇಕು, ಇಲ್ಲದೆ ಇದ್ರೆ ನಾನು ಈ ವಿಡಿಯೋಗಳನ್ನ ಲೀಕ್ ಮಾಡ್ತೀನಿ, ಸೋಷಿಯಲ್ ಮೀಡಿಯಾಗಳಲ್ಲಿ ರಿಲೀಸ್ ಮಾಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಬೆದರಿಕೆಯನ್ನ ಹಾಕ್ತಾ ಇದ್ದಂತೆ. ಹೆಣ್ಣು ಮಕ್ಕಳಿಗೆ ಒಂದು ಕಡೆ ಭಯ, ಗಂಡ ಮಕ್ಕಳು ಮರ್ಯಾದೆ ಏನಾಗ್ಬಿಡುತ್ತೋ ಅಂತ ಹೇಳ್ದಾಗ ಕೇಳಿದ್ದಾರೆ. ವಿಡಿಯೋ ಕಾಲ್ ಮಾಡಿ ಆತ ಹೇಳಿದಂಗೆ ಕೇಳಿದ್ದಾರೆ. ಅದನ್ನ ವಿಡಿಯೋ ಮಾಡಿಕೊಂಡು ಮತ್ತೆ ಮತ್ತೆ ಬೆದರಿಸ್ತಾ ಇದ್ದಂತೆ. ಪ್ರಜ್ವಲ್ ವಿಡಿಯೋದಲ್ಲಿ ಇದ್ದಂಥ ಮಹಿಳಾ ಅಧಿಕಾರಿಯಿಂದ ಈ ದೂರು ಸಲ್ಲಿಕೆ ಆಗಿರುವಂಥದ್ದು.
ಹಾಗಾದ್ರೆ ಹೆಣ್ಣು ಮಕ್ಕಳ ಜೀವನ ಹೇಗೆ? ಈ ರೀತಿ ಕೆಲಸ ಕೊಡಿಸ್ತೀನಿ, ಟ್ರಾನ್ಸ್ಫರ್ ಮಾಡಿಸ್ತೀನಿ, ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅಂತ ಲೈಂಗಿಕವಾಗಿ ಹೆಣ್ಣು ಮಕ್ಕಳ ಮೇಲೆ ಶೋಷಣೆ ಮಾಡಿರುವಂತಹ ಪ್ರಜ್ವಲ್ ರೇವಣ್ಣನವರ ಬಂಧನ ಯಾವಾಗ? 14 ದಿನಗಳಾಯ್ತು ಈ ಕಾಮಪಿಶಾಚಿ ಕಣ್ಮರಿಯಾಗಿ. ಇನ್ನೂ ಕೂಡ SIT ಅಧಿಕಾರಿಗಳು ಹುಡುಕ್ತಾನೆ ಇದ್ದಾರೆ, ಇನ್ನೂ ಹುಡುಕ್ತಾನೆ ಇದ್ದಾರೆ. ಇನ್ನೊಂದು ಕಡೆ CBI, ಇನ್ನೊಂದು ಕಡೆ CID, ಇತ್ಲಾಗೆ SIT. ಯಾರೊಬ್ರು ಕೂಡ ಈತನನ್ನ ಹುಡುಕೋ ಪ್ರಯತ್ನದಲ್ಲಿ ಇದ್ದಾರಾ ಇಲ್ವಾ ಅನ್ನೋದೇ ಪ್ರಶ್ನೆಯಾಗೋಗ್ಬಿಟ್ಟಿದೆ. ಸಾಮಾನ್ಯ ವ್ಯಕ್ತಿ ಏನಾದ್ರೂ ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ರೆ ಇಷ್ಟೊತ್ತಿಗಾಗ್ಲೇ ಅರೆಸ್ಟು, ಮರಣದಂಡನೆ, ಮತ್ತೊಂದು ಮಗದೊಂದು ಆಗೋದು. ಈ ಪ್ರಭಾವಿ ರಾಜಕಾರಣಿ ಇಷ್ಟು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ನಡೆಸಿದ್ರು, ರೇಪ್ ಮಾಡಿದ್ರು ಕೂಡ ಈತನಿಗೆ ಎಲ್ಲೋ ಒಂದು ಕಡೆ ರಕ್ಷಣೆ ಸಿಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಉದ್ಭವ ಆಗ್ತಾ ಇದೆ. ಯಾಕಂದ್ರೆ ತಂದೆಯನ್ನ ಈಗಾಗಲೇ ಜೈಲಿಗೆ ಕಳಿಸಿದ್ದಾಯ್ತು, ಕಿಂಚಿತ್ತು ಕರುಣೆ ಇಲ್ವಾ? ತಂದೆ ಜೈಲಲ್ಲಿದ್ದಾನೆ, ಅಟ್ಲೀಸ್ಟ್ ನಾನು ವಿದೇಶದಿಂದ ದೇಶಕ್ಕೆ ಹೋಗ್ಬೇಕು, ಏನ್ SIT ಪ್ರಶ್ನೆ ಮಾಡುತ್ತೋ ಅದಕ್ಕೆ ಉತ್ತರವನ್ನ ಕೊಡಬೇಕು. ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಯಾಕೆ ತಲೆ ಮರೆಸ್ಕೋಬೇಕು? ತಪ್ಪು ಮಾಡಿರೋರೆ ಈ ರೀತಿ ಕಳ್ಳಬೆಕ್ಕಿನ ತರ ಅಲ್ಲಿ ಇಲ್ಲಿ ಔತ್ಕೊಂಡು ಇಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯನ್ನ ಎಲ್ಲೋ ಮೂಲೆಯಲ್ಲಿ ಕುತ್ಕೊಂಡು ಮೊಬೈಲ್ ನಲ್ಲಿ ನೋಡ್ಕೊಂಡು ಸೇಫ್ ಆಗ್ತಾ ಇರುವಂತದ್ದು. ಮೂಡ್ತಾ ಇರೋದು ಒಂದೇ ಪ್ರಶ್ನೆ, ಸಾಮಾನ್ಯ ಜನರಿಗೆ ಒಂದು ನ್ಯಾಯ, ರಾಜಕಾರಣಿಗಳಿಗೆ ಒಂದು ನ್ಯಾಯನ? ಈಗಾಗಲೇ 196 ದೇಶಗಳಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರಂತೆ. ಆ 196 ದೇಶಗಳಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಗೆಲ್ವಂತೆ. ಹಾಗಾದ್ರೆ ಏನ್ ಪ್ರಜ್ವಲ್ ರೇವಣ್ಣ ಸತ್ತಿಗೆ ಹೋಗ್ಬಿಟ್ರೇನೋ ಗೊತ್ತಿಲ್ಲ. ಈ ರೀತಿಯಾದಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. SIT ಮೇಲೆ ಬಹಳ ಅಂದ್ರೆ ಬಹಳ ಅನುಮಾನ ವ್ಯಕ್ತವಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಯಾವತ್ತಿದ್ರೂ ಕೂಡ ವಿದೇಶವನ್ನ ಬಿಟ್ಟು ದೇಶಕ್ಕೆ ಬರಲೇಬೇಕು, ಯಾವತ್ತಿದ್ರೂ ಕೂಡ SIT ಮುಂದೆ ಸರೆಂಡರ್ ಆಗ್ಲೇಬೇಕು. ಬಟ್ ಇಷ್ಟು ಹೆಣ್ಣು ಮಕ್ಕಳನ್ನ ಶೋಷಣೆ ಮಾಡಿ ಅವರ ವಿರುದ್ಧ ಲೈಂಗಿಕ ದೌರ್ಜನ್ಯವನ್ನ ನಡೆಸಿದ್ರು ಕೂಡ ಯಾಕೆ ಯಾವ ಅಧಿಕಾರಿಗಳು ಕೂಡ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ? ಬಹಳ ಕಾಮನ್ ಕೂಲ್ ಆಗಿ ಈ ಪ್ರಕರಣವನ್ನ ಪರಿಗಣಿಸಿದ್ದಾರಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಒಂದು ಕಡೆ HD ರೇವಣ್ಣ ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ. ಆತ ಮಾಡಿರೋದು ಅಷ್ಟೇ, ಮಗನ ಕುಕೃತ್ಯವನ್ನ ಮುಚ್ಚಿಡೋದಕ್ಕೆ ಆ ಸಂತ್ರಸ್ತಿಯನ್ನ ಕಿಡ್ನಾಪ್ ಮಾಡಿಸಿದ್ರು ಅನ್ನುವಂತಹ ಪ್ರಕರಣದಲ್ಲಿ ಈಗ ಜೈಲೂಟ ತಿಂತಾ ಇದ್ದಾರೆ. ಆ ಜೈಲೂಟವನ್ನ ಸವಿಯೋದು ಪ್ರಜ್ವಲ್ ರೇವಣ್ಣ ಯಾವಾಗ? ಹಾಗಾದ್ರೆ ಮಹಿಳೆಯರು, ಅದರಲ್ಲೂ ಸಂತ್ರಸ್ತ ಮಹಿಳೆಯರು, ಅವರು ಅನುಭವಿಸಿದಂತಹ ನೋವನ್ನ ಅವರೇ ಬಿಚ್ಚಿಟ್ಕೊಳ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಾ? ಆ ಹೆಣ್ಣು ಮಗಳು ಹೇಗೆಲ್ಲ ಆತ ಆ ಕೃತ್ಯವನ್ನ ನಡೆಸ್ದ, ಹೇಗೆಲ್ಲ ಆಕೆಯನ್ನ ಕರೆಸ್ಕೊಂಡ ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ. ಟ್ರಾನ್ಸ್ಫರ್ ದಂಧೆ ಮಾಡ್ತಾ ಇದ್ನಂತೆ ಪ್ರಜ್ವಲ್ ರೇವಣ್ಣ, ದೈಹಿಕವಾಗಿ ಮಹಿಳೆಯರನ್ನ ಬಳಸ್ಕೊಳ್ತಾ ಇದ್ನಂತೆ. ಮಾನ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಆಕೆಯದೇನ್ ತಪ್ಪಿಲ್ಲ ಅಂತ ಅಧಿಕಾರಿಗಳ ಮುಂದೆ, SIT ಅಧಿಕಾರಿಗಳ ಮುಂದೆನೆ ಈ ಮಹಿಳಾ ಅಧಿಕಾರಿ ಎಲ್ಲವನ್ನು ಕೂಡ ಮುಕ್ತವಾಗಿ ಹೇಳ್ಕೊಂಡಿದ್ದಾರೆ. ಟ್ರಾನ್ಸ್ಫರ್ ಲೆಟರ್ ಕೊಡ್ತೀನಿ ಬನ್ನಿ ಅಂತ ಕರೆಸೋದು, ಅವರ ಮೇಲೆಯೂ ಕೂಡ ಲೈಂಗಿಕ ದೌರ್ಜನ್ಯವನ್ನ ನಡೆಸೋದು, ಮಹಿಳಾ ಅಧಿಕಾರಿಗಳನ್ನ ಪದೇ 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 ಪೀಡಿಸೋದೇ ಕೆಲಸ. ಫೋನ್ ಮಾಡೋದು, ಮೆಸೇಜ್ ಮಾಡೋದು, ವಿಡಿಯೋ ಕಾಲ್ ಮಾಡಿ ಬಟ್ಟೆ ಬಿಚ್ಚು, ಇಲ್ಲದೆ ಇದ್ರೆ ನಿನ್ ಗಂಡಂಗೆ ಹೇಳ್ತೀನಿ, ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತೀವಿ ಅಂತ ಬೆದರಿಸಿದ್ರೆ ಯಾವ ಹೆಣ್ಣು ಮಕ್ಕಳು ತಾನೇ ಭಯ ಪಡೋದಿಲ್ಲ? ಇಂತಹ ಕಾಮಪಿಚಾಚಿಗಳ ಸೆದೆ ಬಡಿಯೋದಕ್ಕೆ ಇನ್ನು ಯಾವ ಅಧಿಕಾರಿಗಳು ಕೂಡ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಗಟ್ಸ್ ಕಡಿಮೆ ಇದೆ ಅನ್ಸುತ್ತೆ. ಹಾಗಾಗಿನೇ ಇಷ್ಟೊಂದು ಡಿಲೇ ಆಗ್ತಾ ಇದೆ ಈ ಪ್ರಕರಣ. ನೋಡ್ಬೇಕಾಗುತ್ತೆ ಇನ್ನು ಎಷ್ಟು ಹೆಣ್ಣು ಮಕ್ಕಳು ಈ ಪ್ರಜ್ವಲ್ ರೇವಣ್ಣ ಅನ್ನುವಂತಹ ಕಾಮ ಪಿಶಾಚಿಯ ವಿರುದ್ಧ ಬಂದು ದೂರನ್ನ ಕೊಡ್ತಾರೆ. ಅದಾದ ನಂತರ SIT ಅಧಿಕಾರಿಗಳು, CID ಅಧಿಕಾರಿಗಳು ಇದರ ವಿರುದ್ಧ ಏನ್ ಆಕ್ಷನ್ ಅನ್ನ ತಗೊಳ್ತಾರೆ ಏನು ಅಂತ.
ಸಂತ್ರಸ್ತೆ ಮಹಿಳೆಯರ ವಿಚಾರಣೆ ಕೂಡ ನಡೆಸಿದೆ ಎಸ್ಐಟಿ ಟೀಮ್. ಪೆನ್ಡ್ರೈವ್ನಲ್ಲಿ ಇರುವಂತಹ ಸಂತ್ರಸ್ತೆಯರು ಹಾಗೂ ಅಪಹರಣ ಆಗಿದ್ದಂತಹ ಮಹಿಳೆಯರನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಒಬ್ಬೊಬ್ಬರನ್ನೇ ಕರೆಸಿ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಸಂತ್ರಸ್ತೆ ತನ್ನ ಮೇಲೆ ಸಂಸದ ಪ್ರಜ್ವಲ್ ರೇವಣ್ಣ ನಡೆಸಿರುವಂತಹ ಲೈಂಗಿಕ ದೌರ್ಜನ್ಯದ ಬಗ್ಗೆಯೂ ಕೂಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ ಅಧಿಕಾರಿಗಳ ಮುಂದೆ. ತನ್ನ ಮೇಲೆ ನಡೆದಿರುವಂತಹ ಲೈಂಗಿಕ ದೌರ್ಜನ್ಯದ ಬಗ್ಗೆ ನ್ಯಾಯಾಧೀಶರ ಎದುರು ಕೂಡ ಹೇಳಿಕೆಯನ್ನ ನೀಡಿದ್ದಾಳೆ ಸಂತ್ರಸ್ತೆ. ಈ ಹಿನ್ನೆಲೆಯಲ್ಲಿ ಆಕೆಯನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ಸಿಆರ್ಪಿಸಿ ಸೆಕ್ಷನ್ 164ರ ಅಡಿಯಲ್ಲಿ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ. ಎಸ್ಐಟಿ ಸಿದ್ಧತೆಯನ್ನ ನಡೆಸಿಕೊಂಡಿದೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರನ್ನ ಸೆದೆ ಬಡಿಯೋದಕ್ಕೆ ಬರೀ ತಯಾರಿನೇ ಆಗೋಯ್ತು. ಬಿಟ್ರೆ ಇನ್ಯಾವ ಇದು ಕಾಣಿಸ್ತಾ ಇಲ್ಲ. ಕಣ್ಮರೆಯಾಗಿ 14 ದಿನಕ್ಕೂ ಹೆಚ್ಚಾಯ್ತು. ಇನ್ನೂ ಕೂಡ ಪ್ರಜ್ವಲ್ ರೇವಣ್ಣ ಆರಾಮಾಗಿ ಸೇಫ್ ಆಗಿ ಎಲ್ಲೋ ಒಂದು ಕುತ್ಕೊಂಡು ಇಲ್ಲೇನೇನು ಬೆಳವಣಿಗೆ ಆಗ್ತಾ ಇದೆ ಅದೆಲ್ಲವನ್ನು ಕೂಡ ಗಮನಿಸಿಕೊಂಡು ಮತ್ತೆ ಸೇಫ್ ಆಗ್ತಾ ಇದ್ದಾರೆ. ಈಗಾಗಲೇ ಸಂತ್ರಸ್ತೆಯರನ್ನ ಕರೆಸಿ ಎಸ್ಐಟಿ ಅಧಿಕಾರಿಗಳು ಸಾಂತ್ವನವನ್ನು ಕೂಡ ಹೇಳ್ತಾ ಇದ್ದಾರೆ. ಅವರನ್ನ ಆರೈಕೆ ಕೂಡ ಮಾಡ್ತಾ ಇದ್ದಾರೆ. ಆಪ್ತ ಸಮಾಲೋಚಕರನ್ನ ಕರೆಸಿ ಕೌನ್ಸೆಲಿಂಗ್ ಕೂಡ ಮಾಡಿಸ್ತಾ ಇದ್ದಾರೆ. ಎಸ್ಐಟಿ ಅಧಿಕಾರಿಗಳ ವಿಚಾರಣೆಯ ಆರಂಭದಲ್ಲಿ ಇತ್ತ ಸಂತ್ರಸ್ತೆಯರು ಕಣ್ಣೀರನ್ನ ಇಡ್ತಾ ಇದ್ದಾರೆ. ಕಣ್ಣೀರಿಡಬೇಡಿ, ನಿಮ್ಮ ಹೆಸರು ಎಲ್ಲೂ ಕೂಡ ಪ್ರಸ್ತಾಪ ಮಾಡೋದಿಲ್ಲ, ಇದು ಹೇಗಿದ್ರೂ ಕೂಡ ಸೀಕ್ರೆಟ್ ಆಗಿರುತ್ತೆ. ಇನ್ನು ಯಾರ್ಯಾರೆಲ್ಲ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದೀರೋ ಎಲ್ಲರೂ ಕೂಡ ಬಂದು ದೂರನ್ನ ಸಲ್ಲಿಸಬಹುದು ಅಂತ ಎಸ್ಐಟಿ ಈಗಾಗಲೇ ಕರೆಯನ್ನ ಕೊಡ್ತಾ ಇದೆ. ನೋಡ್ಬೇಕಾಗುತ್ತೆ ಇನ್ನು ಎಷ್ಟು ಸಂತ್ರಸ್ತ ಮಹಿಳೆಯರು ಬಂದು ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರನ್ನ ದಾಖಲಿಸ್ತಾರೆ.